ಶಿರ ಒಯ್ದು ನಿನ್ನ ಕಳಸ ಮಾಡಕೋ ತಿಳ್ಕೊಂಡು ಯಾರ ಮಾತಿಗೆ ಹೇಳಿರವ 12ನೇ ಶತಮಾನದೊಳಗ ಅಣ್ಣ ಬಸವನವರು ಗುರುವಿಗೆ ಸಾರಿ ಸಾರಿ ಹಿಂಗ ಮಾತು ಹೇಳ್ಯಾರು ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇವತ್ತು ನಾವು ನೀವೆಲ್ಲಾರು ನಡಿಬೇಕಾಗ್ಯದ. ಹೌದು ಇರ್ಲಿ ಇಲ್ಲಿ ಬಹಳನ ಮಾತಾಡುವಂತ ವಿಶೇಷ ಬೇಡ ಯಾವ ನನ್ನಪ್ಪ ತ್ರಿಕಾಲ ಜ್ಞಾನಿ ಅಮೋಘ ಸಿದ್ಧ ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಿದ್ರು ಹೇಳ್ಯಾರು ಹೆಂಗ ಮಾಳಿಂಗರಾಯ ಹುಲಿ ಹಾಲ ತರ್ಲಾಕ್ ಹೋದಂತ ಸಂದರ್ಭದೊಳಗ ಅದು ಪಾರ್ವತ ದೇವಿ ಪರಮಾತ್ಮ ಹೆಂಗ ಧರಣಿಗಿಳದಾರ ಆ ಮಾಳಪ್ಪನ ತಾಯಿ ಆಶೀರ್ವಾದ ಪಡ್ಕೊಂಡು ಮಾಳಿಂಗರಾಯ ಹೆಂಗ್ ಹೋಗ್ಯಾನ ಅಂತಕ್ಕಂಥದ್ದು ಕಾಡಿದ ಗುರುವಿಗೆ ಬೇಡಿದ್ದ ಹುಲಿ ಹಾಲ ತಂದು ಹೆಂಗ್ ಊಟ ಮಾಡ್ಸ್ಯಾನ ಅವ್ರು ಹೇಳ್ಯಾರ. ಈಗಾಗಲೇ ಹೇಳ್ಯಾರು ನನ್ನಪ್ಪ ತ್ರಿಕಾಲ ಜ್ಞಾನಿ ಅಮೋಘ ಸಿದ್ಧ ಹೆಂಗ ಕೈಲಾಸದೊಳಗ ದುಡ್ಕೊಂಡ ಹಂಗ ದುಡ್ಕೊಂಡೇವಾ ಆ ಗುರುನಾಥ ಭಗವಂತನ ಕರ್ಕೊಂಡು ಈ ಮರ್ತ ಲೋಕಕ್ಕೆ ಹೆಂಗ್ ಬಂದಾನ ಅನ್ನೋದೊಂದು 4 ಮಾತಿನೊಳಗೆ ಹೇಳಿ ಮುಗಿಸೋದದ ಮತ್ತ ವಿಷಯದ ಕಡೆ ಹೋಗುದದ. ಹೌದು ಯಾವ ತ್ರಿಕಾಲ ಜ್ಞಾನಿ ಅಮೋಘ ಸಿದ್ಧ ಕೈಲಾಸದೊಳಗ ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದು ಅವಾಗ ಜನಿಸಿ ಬಂದ ಕಾಲಕ್ಕ ಕೂಶಿನ ನೋಡಿ ಪಾರ್ವತ ದೇವಿ ಎದಿಗೆ ಹಾಕೊಂಡು ಎದಿ ಹಾಲು ಕುಡಿಸಿದ್ಲು. ಹೌದು 7 ಯುಗದಾಗ ಅಮೋಘವಾದ ಭಕ್ತಿ ಮಾಡಿನ ತಿಳ್ಕೊಂಡು ಅಮೋಘ ಸಿದ್ಧಾರ್ಥ ನಾಮಕರಣ ಇಟ್ರು. ಬಟ್ಟಿದ್ದ ಮಗನ ಬೆಟ್ಟ ಮಾಡಿ ಪಾರ್ವತ ದೇವಿ ಅಮೋಘ ಸಿದ್ಧ ಬೆಳೆದ ದೊಡ್ಡವಾಗಿ ಪ್ರಾಯಕ್ಕೆ ಬಂದ ಅಮೋಘ ಸಿದ್ಧಗ ಪಾರ್ವತ ದೇವಿ ಒಂದು ಮಾತು ಕೇಳ್ತಾಳ. ಯಾನ ಕೇಳ್ತಾಳವ ಮಾತಾ? ಮಗನೇ ಅಮೋಘ ಸಿದ್ಧ, ಅಪ್ಪ ಅಮೋಘ ಸಿದ್ಧ, ಜಗತ್ತದೊಳಗ ನಿನಗ ನಾ ಹೆಚ್ಚಿನಕ್ಕಿದೀನೋ ನಿನ್ನ ತಂದೆ ಹೆಚ್ಚಿನವದನೋ ಅಮೋಘ ಸಿದ್ಧ ಅಂತ ಕಾಲಕ್ಕೆ ಏನ್ ಹೇಳ್ತಾನವ ಅಪ್ಪ ಅಮೋಘ ಸಿದ್ಧ? ಅವಾಗ ಪಾರ್ವತ ದೇವಿಗೆ ಅಮೋಘ ಸಿದ್ಧ ಹೇಳ್ತಾನೆ, ಅವ್ವ ತಾಯಿ ಜಗತ್ತದೊಳಗ ನನ್ನ ತಂದಿನೇ ಹೆಚ್ಚದಾನ, ನನ್ನ ಗುರುನೇ ಹೆಚ್ಚದಾನ ಅಂದ. ಯಾರು? ಅಮೋಘ ಸಿದ್ಧ. ಹೌದು ಅವಾಗ ಪಾರ್ವತ ದೇವಿ ಸಿಟ್ಟು ಮಾಡ್ಕೊಂಡ್ಲು. ಏನ್ ಹೇಳ್ತಾಳ? ನಿನ್ನ ಬಟ್ಟಿದ್ದ ಮಗನ್ ಬೆಟ್ಟ ಮಾಡೀನಿ, ನೀ ಸತ್ಯವಾಗಿ ಹೇಳು ನಿನಗೆ ಯಾರು ಹೆಚ್ಚಿನವರದಾರು ಅಂದ್ಲ ಪಾರ್ವತ ದೇವಿ. ಅವಾಗ ಏನ್ ಹೇಳ್ತಾರವ ಅಪ್ಪ ಅಮೋಘ ಸಿದ್ಧ? ಅವಾಗ ಯಾವ ತಾಯಿ ಜಗತ್ತದೊಳಗ ಮುಣದರ ಗುರು ಕಾಯ್ತಾನ, ಗುರುನೇ ಮುನಿದಪ್ಪ ಅಂತಂದ್ರ ನನ್ನ ತಂದೆ ಭಗವಂತನೇ ಮುಣದನಪ್ಪ ಅಂದ್ರ ಜಗತ್ತದೊಳಗ ಕಾಯೋರು ಯಾರು ಇಲ್ಲ. ಹೌದು ಅದಕ್ಕೆ ನನ್ನ ತಂದೆ ಸೋಮನಾಥ ಭಗವಂತ ಪರಮಾತ್ಮ ಹೆಚ್ಚಿನವದನಂದ ಅಮೋಘ ಸಿದ್ಧ. ಅವಾಗ ಏನ್ ಹೇಳ್ತಾರವ ಪಾರ್ವತ ದೇವಿಗೆ ತುಂಬದಂಗಾಯ್ತು. ಬಟ್ಟಿದ್ದ ಮಗನ್ ಬೆಟ್ಟ ಮಾಡಿನೇ ಕಳ್ಳ ಕಿತ್ತಿ ಕೈಯಾಗ ಬಂದಂಗಾಗಿ ಮಗನಿಗೆ ಪ್ರಶ್ನೆ ಮಾಡ್ತಾಳೆ. ಇನ್ನೊಂದು ಯಾನ ಕೇಳ್ತಾಳವ ಪ್ರಶ್ನೆ? ಎಲ್ಲೋ ಅಮೋಘ ಸಿದ್ಧ, ನಿನ್ನ ತಂದೆ ನಿನ್ನ ಗುರು ಹೆಚ್ಚಿನವಿದ್ನಂದ್ರ ಹುಳ ಮುಟ್ಲಾರ್ದು ತಗೊಂಡ ಕಪ್ಪಿ ಮುಟ್ಲಾ ಸೀತಾ ತಗೊಂಡು ಗುರುವಿನ ವಿಷಯ ಮಾಡೋ ಅಮೋಘ ಸಿದ್ಧ ಅಂದ್. ಅವಾಗ ಏನ್ ಹೇಳ್ತಾರ ಅಪ್ಪ ಅಮೋಘ ಸಿದ್ಧ? ಅವಾಗ ಅಮೋಘ ಸಿದ್ಧ ಹೇಳ್ತಾನೆ, ಅವ್ವ ತಾಯಿ ನಿನ್ನ ಆಶೀರ್ವಾದ ನನ್ನ ತಂದೆ ಆಶೀರ್ವಾದ ನನ್ನ ತಲೆ ಮೇಲೆ ಇತ್ತಪ್ಪ ಅಂತಂದ್ರ ಮುಂದಿಟ್ಟ ಅಜ್ಜಿ ಎಂದಿಡಂಗಿಲ್ಲ. ಹೂವ ಸೀತಾ ತಂದೆ ತೀರ್ತೀನಿ ಅಂತ ತಿಳ್ಕೊಂಡ್ ತಾಯಿಗೆ ಮಾತು ಕೊಟ್ಟ ಹೂವ ಸೀತಾ ತರ ಕೊಂಟ. ಹೋದಂತ ಸಮಯದೊಳಗೆ ಏನಾಯ್ತು? ಹೋದಂತ ಸಮಯದೊಳಗ ಪಾರ್ವತ ದೇವಿ ಮನಿ ಒಳಗ ಕೂತು ಸುಂದರವಾದ ಬಳಕಾವತಿನ ತಯಾರು ಮಾಡಿ ವಿಚಾರ ಮಾಡಿ ಬಿಡ್ತಾಳ. ಅಮೋಘ ಸಿದ್ಧನ ಭಕ್ತಿ ಹಾಳು ಮಾಡಿಸಲೋಗಿ ಬಿಟ್ಟು ಬಿಡ್ತಾಳ. ಅವಾಗ ಏನ್ ಮಾಡ್ತಾಳ ಬಳಕಾವತಿ? ಅವಾಗ ಬಳಕಾವತಿ ನೃತ್ಯ ಮಾಡ್ಕೋತಾಗ ಅಮೋಘ ಸಿದ್ಧನ ಭಕ್ತಿ ಹಾಳು ಮಾಡಿಸಲೋಗಿ ನೃತ್ಯ ಮಾಡ್ಕೋತಾಗ ಒಂದ್ ಮಾತು ಹೇಳ್ತಾಳ. ಯಾನ ಕೇಳ್ತಾಳ ಅಮೋಘ ಸಿದ್ಧಗ? ಅಮೋಘ ಸಿದ್ಧ, ಭಗವಂತ ನಿನ್ನ ಮದುವೆ ಆಗಕ್ಕೆ ಬಂದಿನೋ ಯಪ್ಪ ಅಂದ್ಲ ಬಳಕಾವತಿ. ನಿನ್ನ ಲಗ್ನ ಆಗಲಕ್ ಬಂದಿನೋ ಯಪ್ಪ. ಅವಾಗ ವಿನಯ ಭಾವಂದ ಅಮೋಘ ಸಿದ್ಧ ಹೇಳ್ತಾನ ಬಳಕಾವತಿಗೆ, ಯಾನಂತ? ಯವ್ವ ತಾಯಿ ನಾ ಪಾರಮಾರ್ಥದೊಳಗದೇನಿ, ನಾ ಇನ್ನು ಭಕ್ತಿ ಲೋಕದಾಗದೇನು. ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೀನಿ. ನನ್ನ ಗುರುವಿನ ಸೇವಾ ಕುಳ ಮುಟ್ಲಾರ್ದವ್ವ ಕಪ್ಪಿ ಮುಟ್ಲ ಸೀತಾ ತಗೊಂಡ್ ಹೊಂಟೀನಿ. ನನ್ನ ಗುರುವಿನ ಸೇವಕ ಟಾಯ ಮಗತದ ಮೊದಲು ದಾರಿ ಬಿಡು ಅಂದ. ಅಂತ ಕಾಲಕ್ಕೆ ಬಳಕಾವತಿ ಏನ್ ಹೇಳ್ತಾಳೆವಾ? ಬಳಕಾವತಿ ದಾರಿ ಬಿಡ್ಲಿಲ್ಲ, ದಾರಿ ಅಡ್ಡಗಟ್ಟಿ ಆದ್ರ ನಿನ್ನೆ ಮದುವೆ ಆಗಬೇಕಂತ ಹಠ ಹಿಡ್ದಾಗ ಅವಾಗ ಏನ್ ಹೇಳ್ತಾರ ಅಪ್ಪ ಅಮೋಘ ಸಿದ್ಧ? ಕೈಲಾಸದೊಳಗ ಬಳಕಾವತಿಗೆ ಅಮೋಘ ಸಿದ್ಧ ಒಂದು ಮಾತು ಕೊಟ್ಟ. ಏನು ಕೊಡ್ತಾನವಾ? ಈ ಕೈಲಾಸದೊಳಗ ನಿನ್ನ ಮದುವೆ ಆಗೋದಾಗಂಗಿಲ್ಲ. ನಾನು ಮದುವೆ ಆಗಬೇಕಿತ್ತಂದ್ರ ಮರ್ತ ಲೋಕದ ನಡಹಟ್ಟಿ ನಾಗರಗೌಡ ಮಗಳು ಪದ್ಮಾವತಿಯಾಗಿ ಹುಟ್ಟಿ ಬಾ. ನಾನು ಕೂಣ ಹಿಡ್ದಿ ನಾನು ಜೋಡಿ ಮದುವೆ ಇಲ್ಲ ಅಂತಂದ್ರ ನಾನು ಬೆತ್ತದ ಜೋಡಿ ಮದುವೆ ತಿಳ್ಕೊಂಡು ಅಮೋಘ ಸಿದ್ಧ ಕೈಲಾಸದೊಳಗ ಬಳಕಾವತಿಗೆ ಮಾತು ಕೊಟ್ಟ. ತಾಯಿ ಹೇಳಿದ ಪ್ರಕಾರ ಹುಳ ಮುಟ್ಟದ ಹೂವ ತಗೊಂಡ ಕಪ್ಪಿ ಮುಟ್ಟ ಸೀತಾ ತಗೊಂಡ ತಾಯಿ ತಂದೆ ಸೇವಾ ಮಾಡಿದ ತಾಯಿ ಇಟ್ಟ ಪರಮೇಶ್ವರ ಅಮೋಘ ಸಿದ್ಧ ಪಾಸ್ ಆದ.
ಬಾಸಾಗಿ ಮುಂದ ಕೈಲಾಸ ಬಿಟ್ಟು ಅಮೋಕ್ಷದ ಇದೇ ಮರ್ತ ಲೋಕಕ್ಕೆ ಬರ್ಬೇಕಾಯ್ತು. ಬರುವಾಗ ಏನನ್ನು ತರಬೇಕಾಯ್ತು? ಏನೇನು ತಗೊಂಡು ಬಂದ? ಹಾ ಓಮದ ಕಂಬಳಿ ನೆಮ್ಮದ ಬೆತ್ತ ಪ್ರಸದ ಗಂಟ ಕಲ್ಪರೋಕ್ಷ ಬಡವ ಭಾಗ್ಯ ಬಂಜಿ ತೊಟ್ಲ ಮಳಿ ಕೀಲ ಬೆಳಕೀಲ ಸಾಲ ಸತ್ತಿಗೆ ಮೇಲ ಕಳಸ ತಗೊಂಡು ಮೇಲ ಕಳಸ ತಗೊಂಡು ತಂದಿ ಹಿಂದ್ ಮಾಡ್ಕೊಂಡು ನಂದಿ ಮುಂದ್ ಮಾಡ್ಕೊಂಡು ಸಂಗಾಟ ಭೂತಾಶಿದನ್ ಕರ್ಕೊಂಡು ಯಾವಲ್ಲಿ ಬಂದಿದ್ರವ? ಅಮೋಕ್ಷದ ಮೂರೂರು ಮುಮ್ಮೆಟ್ಟು ಗುಡ್ಡ ಕೇಳ್ಕೊಂಡ ಶಿವನಿಗೆ ತಂದ ಶಿವಪುರ ಹಟ್ಟ್ಯಾಗ ಇಳಿಸಿದ. ಹೌದು ಹೌದವ ಹೌದು. ಈಗ ಅದು ಮಕ್ನಾಪುರ ಅಂತಾರ. ಅಂತಾರವ ಅಂತಾರು. ವಿಷಯ ಇಲ್ಲಿಗೆ ನಿಂದ್ರಿಸುದದ. ನಿಂದ್ರಿಸೋದದ. ಇದ್ರ ಮುಂದ್ ಉಳಿದಂತ ಕತ್ತಿಸ್ತಾರ ಮತ್ತ ಮುಂದಿನ ಸಂದಿಗೆ ಪಾಳೆ ಬತ್ತಪ್ಪ ಅಂದ್ರ ಹಾಡಿ ಹೇಳೋದದ, ಮಾತಾಡಿ ಹೇಳೋದದ. ಹೇಳುದದ. ಹೌದು. ಇನ್ನ ವಿಷಯದ ಕಡೆ ಹೋಗುದದ. ಹಾ ನಿಮ್ಮ ತಮ್ಮಾರ ಕಡೆ ಹೋಗ್ರಿವ. ತಮ್ಮಾರು ಹೇಳಿದ್ರವ್ರು. ಏನ್ ಹೇಳ್ತಾರವ? ತಮ್ಮ ಸ್ವಲ್ಪ ದಾಡ್ಸಿ ಅದಾನ ಅಣ್ಣನ ಹೇಳಿದ್ರವ್ರು. ಇನ್ನ ನೀನ್ ನನ್ನ ಮನೆಯಾಗೆ ಅದಿ. ನನ್ನ ಮನ್ಯಾಗನೇ ಅದೀವ. ನಿನಗೇನ್ ತಿನ್ನಾಕ ಕಮ್ ಮಾಡಿದೇವೋ, ಏನ್ ಉಣ್ಣಾಕ್ ಕಮ್ ಮಾಡಿದೇವೋ, ಏನ್ ರೊಕ್ಕ ರೂಪಾಯಿ ಕಮ್ ಮಾಡಿದೇವೋ? ನಿನಗೆ ಆನ ಕಡಿಮೆ ಆಗ್ಯದ. ನಿನ್ನ ರೊಕ್ಕ ರೂಪಾಯಿ ಎಲ್ಲಾ ಕೊಟ್ಟಿದೇವಿ, ಆದ್ರ ನೀ ಯಾಕ ಹಂಗಂತಿದಿ ಅಂದ್ರವ್ರು. ನಿನ್ನ ಕಾಲಿಲ್ದಾಗ ಮದ್ವಿ ಮಾಡಿ ಕೊಡ್ತಾರಂತೀವ. ಕಾಲ್ ಇಲ್ಲಾರ್ದವಾಗ ಮದಿ ಮಾಡಿ ಕೊಡ್ತಾರತ್ತ ಅವ ಬುಡಕುತ್ತ ಮಾಳಿಂಗರಾಯ. ಮಾಳಿಗರಾಯ ಅವ ಒಂದ್ ಹೇಳ್ತಾನ, ಈ ಮ್ಯಾಲಿಂತ ಮಾಳಿಂಗರಾಯ ಒಂದ್ ರೀತಿ ಬೇರೆ ಹೇಳ್ತಾನ. ಈಗೆಲ್ಲ ಹೋಗೈತಪ್ಪ ಕಾಲ, ಈಗೆಲ್ಲ ಶಾಣೆ ಅದಾರ ಹೆಣ್ಮಕ್ಳು. ಈಗ ನಿನಗೇನ ಕಮ್ಮ ಆಗ್ಯದತ್ತ ನೀ ಹಂಗದಿ ಅಂದ್ರವ್ರು ನನಗ. ನನಗ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ನಿನ್ನ ಮನ್ಯಾಗೆ ಅದಿನಿ ಕರೆ. ನಿನ್ನ ಮನ್ಯಾಗ ಅದನ್ನ ಕರೆ. ತಿನ್ನಾಕ ಕಮ್ಮಿಲ್ಲ, ಉಣ್ಣಾಕ ಕಮ್ಮಿಲ್ಲ, ಆದ್ರ ನಾನೇ ದುಡಿದು ನಿಮ್ಮನ್ನ ಸಲುವುದು ಬಂದದ. ಅದು ಬಿರಿ ಹತ್ತದ ನನಗ. ಸಾಡೆ ಸಾತ ನಾ ದುಡಿದು ಬೆಳ್ತಾನ ಹಾಡಿ 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 ಸಣ್ಣಾಗಿ ನಿಮ್ಮೆನ ಚಂದ ಮಾಡಕತ್ತಿನ, ಅದ ಚಿಂತೆ ಹತ್ತದ ನನಗ. ನೀವು ಅದಕ್ಕ ಕೆಟ್ಟ ದಾಡ್ಸಿ ಆಗಿರಿ ಗುರುಗಳ. ತಂಗಿ ದುಡ್ದ ಕೊಟ್ಟಿದ ತಿಂದ ತಿಂದ ನೀವು ಹಂಗ ಕ್ವಾಣೇಶ್ವರ್ ದೈತದಂಗಿರಿ. ನಾ ಹಾಡಿ ಹಾಡಿ ನೀನ್ ಹೇಳಿ ನೀನ್ ನನ್ನ ಮನ್ಯಾಗ ಅದಿ ತಂಗಿ ಅಕ್ಕ ಅಂತ ಹೇಳಿದಲ್ಲ. ನಿಮ್ಮ ಬರುಕಿತ ನಾ ಹಿಂದ ವದಿರಿ ವದಿರಿ ವದಿ ಉದ್ದಿರಿ ಕೈಡಿ ಆಗಿನು. ನಾನ ಹಾಡಿ ಹಾಡಿ ನಿಮಗೆ ಎನ್ನ ಚಂದ ಮಾಡೀನಿ, ನೀವು ತಿಂದ ತಿಂದ ಹಂಗಾಗಿರಿ. ಹೌದ್ ಇಷ್ಟೇ ಅದ. ಇಷ್ಟೇ ಅದ ಮಾತ. ನಿನ್ನ ಮನ್ಯಾಗ ಅದೇನಿ ಕರೆ. ಆದ್ರ ನನ್ನ ಗಂಡನ ಮನಿ ಒಳಗ್ ಹೋಗಿ ನಾ ಹಾಡ ಹಾಡಿ ನಾ ಸಂಸಾರ ಮಾಡ್ಲಕತ್ತಿನಪ್ಪ, ಇಷ್ಟ ಪೆಟ್ಟ ಅನಿಸ್ತಿದಿಲ್ಲ ನನಗ. ಅನ್ಸಾಗಿಲ್ಲವ, ಅನ್ಸಾಗ ಅದ್ಯಾಂಗ ಅನಿಸಿತ್ತು. ಹಿಂಗ ಆಗುನು ಹಾಕಿದಿಲ್ಲ. ಯಜಮಾನ್ರಿರ್ತಾರ ಅಲ್ಲಿ. ಇರ್ಲಿ ಇರ್ಲಿ, ನೀನ್ ತಿಂದ ಹಾಳಾಗಿ ಹೋಗು. ಇರ್ಲಿ, ಇನ್ನು ವಿಷಯದ ಕಡೆ ಹೋಗುದದ. ಹೋಗುದದ. ಯಾನ್ ವಿಷಯ ಅದ? ಯಾನವ ಅದು? ನಮ್ಮ ತಮ್ಮಾರು ಬಹಳ ಚಂದ ಮಾತಾಡಿದ್ರು. ಏನ್ ಮಾತಾಡ್ತಾರೆ ನಿಮ್ಮ ತಮ್ಮಾರು? ಗುರು ಮತ್ತು ದೇವ್ರ. ಗುರು ಮತ್ತು ದೇವ್ರು ಇಬ್ಬರಲ್ಲಿ ಭೇದ ಭಾವ ಬ್ಯಾಡ ಅಂತ ವಿಷಯ ಮಾತಾಡೀನಿ. ಮಾತಾಡಿ ಒಂದು ಮಾತು ಏನ್ ಹೇಳಿ ಇವ್ರಿಗೆ? ಬೀರ ದೇವರ ಗುರು ಇದ್ದ ಶಿಷ್ಯ ಮಾಳಿಂಗರಾಯ ನಾನಾ ರೀತಿಯಿಂದ ಗುರು ಕಾಡಿದ ಬೀರ ದೇವ್ ಮಾಳಿಂಗರಾಯಗ. ಆದ್ರೆ ಬೀರ ದೇವ್ರ ಶಿವ ಮಾಳಿಂಗರಾಯ ಬಿಡ್ಲಿಲ್ಲ. ಹೌದಿಲ್ಲ? ಹಗಲ್ ಅಂದ್ರ ದುಡ್ದ, ರಾತ್ರಿ ಅಂದ್ರ ದುಡ್ದಾನ. ಗುರು ಶಿಷ್ಯ ಏನು ಕೊಟ್ಟಿಲ್ಲ. ಸಾಕ್ಷಾತ್ ನನ್ನಪ್ಪ ಭಗವಂತ ಬಂದು ಮುಂಡಾಸ ಸುತ್ಯಾನ. ನಮ್ಮ ದೇವರು ಬಂದು ಸುತ್ಯಾನ. ನಮ್ಮ ದೇವರು ಬಂದಾನ, ನಿಮ್ಮ ಗುರು ಯಾಕ ಕೊಟ್ಟಿಲ್ಲ ಅಂತ ಹೇಳಿದ್ರವ್ರು ಸರ್ ನನಗ. ಏನ್ ಹೇಳ್ತಾರವ ನಿಮ್ಮ ತಮ್ಮರು? ಭೇದ ಮಾಡಬೇಡ ಅಂದ್ರಿ, ಮತ್ತ ಇಲ್ಲಿ ಯಾಕ ಭೇದ ಮಾಡಿದ್ರಿ? ವಿಷಯ ಬಡದಾಡಬೇಕಲ್ಲ, ವಿಷಯಕ್ಕ ವಿಷಯ ಬಡದಾಡಬೇಕು. ಹೌದಿಲ್ಲ? ಇಲ್ಲಿ ಏನದ, ಮಾಳಿಂಗರಾಯಗ ಗುರು ಕೊಟ್ಟಿಲ್ಲ. ದೇವರ ಬಂದು ಮುಂಡಾಸ ಸುತ್ಯಾನ ಅನ್ನೋನ ಅವ್ರ ಉದಾಹರಣೆ ಬಹಳ ಉದ್ದ ಹೇಳಿದ್ರ. ಅವ್ರು ನನಗೆ ಹೇಳ್ತಾರೆ, ಒಳ್ಳೆ ಹೇಳ್ತಾರ ಅವರು. ನಿಂಬಾಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದ. ಆ ಶಿವಪಾರ್ವತಿ ಬಂದ್ರ ಕಾತ್ರ ಕಂಟಿ ಒಣದಾಗ ಇಳಿದಿದ್ರು. ಆ ಮುಂದ ಶಿವಪಾರ್ವತಿ ತಂದ ಅಲ್ಲಿಗಿನ ಆಟ ಆಡಿದ. ಅವಾಗ ಮಾಳಿಂಗರಾಯಗ ಕೇಳಿದ್ರತ್ತ, ಶಿವಪಾರ್ವತಿ ನಿನಗೆ ಏನು ಕೊಡ್ಲಿ ಅಂದ್ರು. ಅವ ಮಾಳಿಂಗರಾಯ ಗುರುವಿಗೆ ಕೇಳಿದಂತ, ಏನು ಬೇಡ್ಲಿ ಅನ್ನಂತ. ಅವಾಗ ಏನ್ ಹೇಳ್ತಾವ? ನೀ ಏನ್ ಬೇಕಾದ ಬೇಡ ಅಂದ್ರತ್ತ. ಹೌದು. ಅವಾಗ ಮಾಳಿಂಗರಾಯ ಮುಂಡಾಸ ಬೇಡ್ಯಾನ ಅಂದ್ರ. ಅವ್ರು ಅಲ್ಲಿ ಬೇಡ್ಯಾನಂತ್ರ. ಮಾಳಪ್ಪ ಬೇಡಿಲ್ಲ. ಹೆಂಗ್ರಿ ಗುರುಜಿ ಅವರ? ಮಾಳಿಂಗರಾಯ ಬೇಡ ಇಲ್ಲ. ಎಲ್ಲಿ ಕಾತರ ಕಂಟಿ ಒಣದೊಳಗ ವೇಷ ಬದಲು ಮಾಡಿ ಬಂದಿದ್ರು. ವೇಷ ಬದಲು ಮಾಡಿ ಶಿವ ಪಾರ್ವತ್ಯರ ಕೆಟ್ಟ ಕೀವ ರಗತ ಸೋರ್ತಿತ್ತು. ದುರ್ಗಂಧ ವಾಸನೆ ಹಿಡ್ದಿತ್ತು, ಶಿರಾಡೋಣ ಮಟ್ಟ ಎಲ್ಲ. ಅವಾಗ ಮಾಳಿಂಗರಾಗ ಅರು ಉಂಟಾಯ್ತು.
ಹೌದ್ ಏನಂದ ಏನಂತವ ನಾ ಸೇವಾ ಬಿಟ್ಟು ಹೋದ್ನಂದ್ರ ಗುರುವಿಗೆ ಸಿಟ್ಟಾಗತ್ತದ, ತಡ ಮಾಡಿ ಹೋದ್ನಂದ್ರ ತಾಯಿ ತಂದೆ ಸಿಟ್ಟಾಗತ್ತದ. ಆಗ್ತದ ಬಿಟ್ಟು ಹೋದ್ನಂದ್ರ ಗುರು ಸಿಟ್ಟು ಮಾಡ್ಕೊತಾನ, ತಡ ಮಾಡಿ ಹೋದ್ನಂದ್ರ ದೇವ್ರು ಸಿಟ್ಟು ಮಾಡ್ಕೊತಾನ. ಹೌದು ಯಾನ ಮಾಡ್ಬೇಕತ್ತ ಚಿಂತೆ ಮಾಡ್ಲಕತ್ತ ಮಾಳಪ್ಪ. ಅದು ಅವಾಗ ಬೀರ ದೇವ್ರು ಹೇಳ್ತಾನ, ಏನಂತೀವ ಮಾಳಪ್ಪ ಮಳಪ್ಪ ನಿನ್ನ ಮನುಷ್ಯನೊಳಗ ಏನ್ ನಡೆದ ನನಗ್ ಗೊತ್ತದ. ಗೊತ್ತಾಗ್ಯದ. ನನ್ನ ಸೇವಾ ಇಲ್ಲಿಗೆ ಬಿಡು, ನೀ ಮೊದಲ ತಾಯಿ ತಂದಿ ಬಲ್ಲಿ ಹೋಗಂದ. ಅವಾಗ ಏನ್ ಮಾಡ್ತಾನವ ಮಾಳನ ಅವಾಗ ಮಾಳಿಂಗರಾಯ ಸೇವಾ ಅಲ್ಲಿಗೆ ಬಿಟ್ಟ, ಶಿವ ಪಾರ್ವತಿಯರ ಬಲ್ಲಿ ಬಂದ. ಅದು ಶಿವ ಪಾರ್ವತಿಯರ ಮೈ ಎಲ್ಲಾ ಪರಮಾತ್ಮನ ಮೈಯ ಕೊಳತ ನಾರ್ತಿತ್ತು. ಪಾರ್ವತ ದೇವಿ ಲಾಮಾಣಿ ವೇಷ ಹಾಕೊಂಡು ಬಂದಿದ್ಲು. ಹೌದು ಹೌದು ಹೌದು. ಅವಾಗ ಇಂತ ಹೊಲಸು ನಾರ್ಬೇಕಾದ್ರ ಮೈಯ ಹಿಂಗ ಆಗಬೇಕಾದ್ರೆ ಏನ ಕಾರಣ ಅಂದ ಮಾಳಿಂಗರಾಯ. ಹಾ ಅವಾಗ ಪರಮಾತ್ಮ ಹೇಳ್ತಾನ, ಏನಂತೇವ ಮಾನವರು ಇದನ್ನ ನಾಲಿಗೆ ಹಚ್ಚಿ ನೆಕ್ಕಿದ್ರ ರೋಗ ನಿವಾರಣೆ ಆಗತೈತಿ ಅಂದ ಪರಮಾತ್ಮ. ಹೌದು ನೋಡ್ರಿ, ಹ್ಮ್ ಅವಾಗ ಮಾಳಿಂಗರಾಯ ಏನು ಹಿಂದ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ, ನಾಲ್ಗಿ ಹಚ್ಚಿ ನೆಕ್ ಅಂದಿದ್ ಅಟ್ಟೆ ತಡ ಪರಮಾತ್ಮ ಶಿವನ ಮೈಯ ನಾಲ್ಗಿ ಹಚ್ಚಿ ಚರ ನೆಕ್ಕಿ ಬಿಟ್ಟ. ಹೌದು ನೆಕ್ಕೆದ. ಅವಾಗ ಮೈ ಎಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲಿ ಮಠದೊಳಗ ಶಿರಾಡೋನ ಬೀರಪ್ಪನ ಮಠದ ಮುಂದೆ ತಂದ ಶಿವ ಪಾರ್ವತಿಯರನ್ನ ಇಳಿಸಿದ. ಇಳಿಸಿದ. ಗುರು ಏನಂದ್ರು ಮತ್ತೆ ಹೊಲಸನ್ನ ಅರ್ಲಕತ್ತು ಮೈಯ ಬೀರದೇವ್ರಂತಾನ, ಎಲ್ಲೋ ಮಾಳಪ್ಪ ಮಳನ ನನ್ನ ಮಠ ಎಲ್ಲ ಹೊಲಸು ದುರ್ಗಂಧ ವಾಸನೆ ಬರ್ಲಾಕತ್ತದ. ಮೊದಲು ಇವ್ರು ಯಾರದಾರ ಕರ್ಕೊಂಡ್ ಮಠದ ಹೊರಗ ನಡಿ ಅಂದ. ಅವಾಗ ಏನ್ ಮಾಡ್ತಾನವ ಮಾಳಪ್ಪ. ಅವಾಗ ಮಾಳಪ್ಪ ಮತ್ತೆ ಏನು ಮಾಡಿದ, ತಾಯಿ ತಂದೆ ಮುಂದ ಗುರುವಿನ ಮುಂದ ಅವ ಏನು ಮಾಡದ, ಪಾರ್ವತಿ ಪರಮಾತ್ಮನ ಮುಂದ ಭಗವಂತನ ಮುಂದೆ ಏನು ಮಾಡಿದ, ಅಲ್ಲಿಗಿನ ಆಟ ಆಡ್ಲಕತ್ತ. ಹೊಟ್ಟೆಯಾಗ ಅಲಗ ಹಾಕೊಂಡ ಬೆನ್ನಿಲೆ ಬೆಳಕು ತೋರಿದ. ಯಾರು ಬೀರ ಮಾಳಪ್ಪ. ಹೌದು ಅವಾಗ ಕಳ್ಳ ಸುತ್ತಿ ಕೈಗೆ ಕಳ್ಳ ಸುತ್ತಿ ಆಟ ಅಲ್ಲಿಗಿನ ಆಟ ಆಡ್ಲಕತ್ತ. ಅವಾಗ ಪಾರ್ವತ ದೇವಿ ಹೇಳ್ತಾಳ, ಏನಂತ, ಭಗವಂತ ನೀ ಕನಿಕರ ತೋರು. ಮಾಳಿಂಗರಾಯ ಕಳ್ಳ ತಗದ ಕೈಗೆ ಸುತ್ತಿ ಅಲ್ಲಿಗಿನ ಆಟ ಆಡ್ಲಕತ್ತಾನ. ನಿನ್ನ ನಿಜ ರೂಪ ತೋರು ಭಗವಂತ ಅಂದಾಗ ಸಾಕ್ಷಾತ್ ಭಗವಂತ ಮಾಳಪ್ಪನ ಭಕ್ತಿಗೆ ನಿಜ ರೂಪ ತೋರಿ ನಿಂತ. ಹೌದಿಲ್ಲ? ನಿಜ ರೂಪ ತೋರಿ ನಿಂತಾಗ ಮಾಳಪ್ಪನ ಭಕ್ತಿಗೆ ಪರಮಾತ್ಮನೇ ಸಾಕ್ಷಾತ್ ನಿನಗ ಅರಿಲಾರದಂತ ಗಂಜಿ ವಸ್ತು ಕೊಡ್ತೀನಿ. ನಿನಗ ಸೂರ್ಯ ಚಂದ್ರ ಇರುತ್ತಾನ, ನೆಲವೊಂದು ಗಂಗೆ ಹರಿತಾನ, ಪಾರೊಂದು ಪೋರ್ ಇರುತ್ತಾನ. ನಿನ್ನ ಕೀರ್ತಿ ಉಳಿಬೇಕು ಮಾಳಪ್ಪ, ಅಂತಾದ ಕೊಡ್ತೀನಿ ಅಂತ ತಿಳ್ಕೊಂಡು ಶಿವ ಪಾರ್ವತರು ಮಾಳಪ್ಪನ ಭಕ್ತಿಗೆ ಕೊಟ್ಟಾರ. ಹೌದಾ? ಅವ ಬೇಡಿಲ್ಲ. ಅವರು ಸಾಕ್ಷಾತ್ ಅವನ ಭಕ್ತಿಗೆ ಒಲತ್ತ ಅವ್ರು ಕೊಟ್ಟಿದ್ದಾದ. ಅದಕ್ಕ ಅಲ್ಲಿ ಗುರು ಕೊಟ್ಟಿಲ್ಲ, ನನ್ ದೇವ್ರು ಕೊಟ್ಟಾನ ಅಂತ ಹೇಳುದದ. ಮುಂದೊಂದು ಮಾತು ಹೇಳಿದ್ರ ಅವ್ರು, ಏನಂತೇವ, ಆ ಗುರುವಿನ ಲಕ್ಷಣಗಳು ಬೇರೆ ಅದಾವು, ದೇವರ ಲಕ್ಷಣಗಳು ಬೇರೆ ಅದಾವ. ಗುರು ಕಾಂತಾನ, ಲಕ್ಷ ಕೊಡು ಈ ಕಡೆ. ಹೌದು, ಗುರು ಕಾಂತಾನ, ದೇವ್ರ ಕಾಣಲ್ಲ ಅಂದ್ರ ಅವ್ರು. ಶಬಾಷ್. ನಿಮಗ್ ಯಾರು ಹೇಳ್ಯಾರ ದೇವರ ಕಾಣಲ್ಲ ಅಂತ? ನಿಮಗ್ ಯಾರು ಹೇಳ್ಯಾರ? ಗುಡಿಯಾಗ ಹೋಗಿ ನೋಡಿ ಬರ್ರಿ, ಅದಾನಲ್ಲಿ ಬೀರಪ್ಪ ನಿಜವಾಗಲು ಎಲ್ಲಿ ಮನುಷ್ಯತ್ವ ಎಂಬುದು ಏನ 6 ಗುಣಗಳನ್ನ ಅಳದ 3 ಗುಣ ತಿಳಿದ ನೋಡು, ಅವಾಗ ನಿಜವಾಗಲೂ ದೇವರ ಕಂಡಾನ. ನೀ ಎಲ್ಲಾರಿಗೆ ಶಿಕ್ಷಕರಿಗೆ ದೇವ್ರ ಕಾಣ್ತಾನ? ಪಾಪ ಮಾಡಿದಾಗ ಯಾರು ದೇವ್ರ ಕಾಣ್ಯಾನ ಅಯ್ಯಪ್ಪ? ಎಲ್ಲಾರಿಗೆ ದೇವ್ರ ಕಾಣಲ್ಲ. ಎಲ್ಲಿ 6 ಗುಣಗಳನ್ನ ಏನ್ ಅಳದ ನೋಡು, ಅವನಿಗೆ ದೇವ್ರ ಕಂಡಾನ. ಹೌದಿಲ್ಲ? ಒಂದು ಮಾತು ಹೇಳದ, ದೇವ್ರು ಎಲ್ಲಿ ಕಾಣಲ್ಲ, ಎಲ್ಲಾ ತವಲಿ ದೇವ್ರ ಅದಾನ. ನಿನ್ನ ಗುರು ಇಲ್ಲ. ನಿನ್ನ ಗುರು ಬರೇ ಕಣ್ಣಿಗೆ ಕಾಣ್ತಾನ. ಭಗವಂತ ಕಣ್ಣಿಗೆ ಕಾಣಲ್ಲ, ಆದ್ರೆ ಎಲ್ಲಿ ಕಂಡಾನ ಕೇಳು. ಯಾರು? ಭಕ್ತ ಪ್ರಹ್ಲಾದ. ಅವನ ತಂದೆ ಹಿರಣ್ಯಕಶ್ಯಪ ಬರೇ ದೇವ್ರ ಇಲ್ಲ ಅಂತಿದ್ದ. ಮಾಳು ತಮ್ಮನ ಗತಿ. ಪ್ರಹ್ಲಾದ ದೇವ್ರಿಲ್ಲ, ನಾವವ ಬರೇ ದೇವ್ರಿಲ್ಲ, ನಾನೇ ಗುರು ಅಂತಿದ್ದ.
ಹಿರಣ್ಯ ಕಶ್ಯಪ. ಸುತ್ತ ನಾಣ್ಯಲ್ಲ ಹಿರಣ್ಯ ಕಶ್ಯಪನೇ ದೇವ್ರ. ಅವನ್ ಹೊಟ್ಟಿ ಒಳಗ್ ಹುಟ್ಟಿದಂತ ಭಕ್ತ ಪ್ರಹ್ಲಾದ ದೇವರು ಅಂತಿದ್ದ. ಭಗವಂತದಾನಂತಿದ್ದ. ಭಗವಂತ ಅದಾನ ಅಂತಿದ್ದ. ಹಾ ತಂದೆ ಮಗನಿಗೆ ವಾದ ನಡೀತು. ನಡೀತು. ಅವಾಗ ಹಿರಣ್ಯ ಕಶ್ಯಪ ಅಂತ ಮಗನಿಗೆ ಭಕ್ತ ಪ್ರಹ್ಲಾದಾಗ ಏನಂತ? ಏ ಪ್ರಹ್ಲಾದ, ಬರ್ಲು ಬರೇ ಭಕ್ತ್ಯಾನು ದೇವ್ರದಾನ ಅಂತೀಯ. ಈ ನನ್ನ ಅರಮನೆ ಒಳಗ ಯಾವ ಕಂಬದಾಗ ದೇವ್ರದಾನ ಅಂದವ. ಯಾವಲ್ಲಿ ಅದಾನ ತೋರ್ಸು ಅಂದ. ಅವಾಗ ಭಕ್ತ ಪ್ರಹ್ಲಾದ ಯಾರೋ ಹಿರಣ್ಯ ಕಶ್ಯಪ ಈ ಮುಂದ ಹೋಗ್ತಿದ್ದ, ಭಕ್ತ ಪ್ರಹ್ಲಾದ ಹಿಂದಿಂದ ಹೋಗ್ತಿದ್ದ. ಹಿರಣ್ಯ ಕಶ್ಯಪ ಅಂತಿದ್ದ ಈ ಕಂಬದ ನಡ್ದಾನೆ. ಹಿರಣ್ಯ ಕಶ್ಯಪ ತನ್ನ ಕೈ ಒಳಗಿದ್ದಂತ ಗದಾ ತಗೊಂಡು ಕಂಬಕ್ ಹೊಡಿತಿದ್ದ. ಈ ಕಂಬದಾಗ ಅದಾನೇನು? ಇಲ್ಲ, ಇಲ್ಲಿನೂ ಅದಾನ. ಈ ಕಂಬದಾಗ ಅದಾನೇನು? ಇಲ್ಲಿನೂ ಅದಾನ ಅಂತಿದ್ದವ. ಹಂಗೆ ಕಂಬಕ್ ಹೊಡ್ಕೋತ ಹೋಗ್ತಿದ್ದ. ಇಲ್ಲಿ ಅದಾನೇನು ಅಂತಿದ್ದವ ಹಿರಣ್ಯ ಕಶ್ಯಪ. ಭಕ್ತ ಪ್ರಹ್ಲಾದನಿ ಯಾಕ ಕಂಬದಾಗ ಹೊಡಿತಿ ಹೊಡಿ, ಎಲ್ಲಾ ಕಂಬದಾಗ ನನ್ನ ಅಪ್ಪ ಭಗವಂತ ದೇವರ ಅದಾನೆ ಅಂತಿದ್ದವ. ಹೌದಲ್ಲ? ಹೌದು. ಲಾಸ್ಟ್ ಒಂದು ಕಂಬಕ್ ಹೋದ, ಇಲ್ಲಿ ಅದಾನೇನು ಅಂತ ಕೇಳಿದವ. ಅವಾಗ ಏನಾಯ್ತು ಪ್ರಹ್ಲಾದ? ಅವಾಗ ಪ್ರಹ್ಲಾದ ಅಂದ ಅದಾನ. ಶೆಟ್ಟು ಮಾಡ್ಕೊಂಡು ಹಿರಣ್ಯ ಕಶ್ಯಪ ತನ್ನ ಕೈಯಾನ ಗದ ತಗೊಂಡು ಕಂಬಕ್ಕ ಹೊಡೆದ. ಭಗವಂತ ಪರಮಾತ್ಮ ದೇವರ ನರಸಿಂಹ ಅವತಾರ ತೊಟ್ಟು ಹೊರಗ ಬಂದ. ಕಳ್ಳ ಹರಿದಾದ, ಒಟ್ಟಾನ ಕಳ್ಳ ಹರಿದ ಹೊರಗ ಹಾಕ್ಯಾನ. ನಿಮ್ಮ ಹೌದಾ? ಗುರುವಿನು ದೇವ್ರ ಎಲ್ಲಿಲ್ಲ ಅಂತೀರಿ? ಇದಕ್ಕೇನಂತೀರಿ ಗುರುಜಿಯವರ? ದೇವ್ರ ಅದಾನ ಇಲ್ಲ ಅನಬೇಡ್ರಿ. ಇಲ್ಲ ಅನಬೇಡ್ರಪ್ಪ. ಅವ ಇಲ್ಲ ಅಂದ್ರ ನೀವ ಇರಂಗಿಲ್ಲ. ಸ್ವಾರ್ಪಣ ಸರ್, ಅವ ಮ್ಯಾಲ ಕೂತು ಮಿಸ್ಕಾಲ ಮಾಡಿದ, ನೀವು ಬಡ್ಡ ಕೂತು ಕೆಸಗಲ್ ಹಾಕುದೆ. ಕುಡು 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 ಕೆಂಗ್ ಕೆಂಗ್. ಭಗವಂತ ದೇವ್ರ ಅದಾನ. ಇದು ಒಂದ್ ಮಾತ. ಇಲ್ಲ ಅಂದಿರ ಇದು ಹೌದಿಲ್ಲ? ಮತ್ತೇನ ದೇವ್ರ ಒಳಗ ನಿಮ್ಮ ಗುರು ಹುಟ್ಟ್ಯಾನ ಅಂದಿನವ್ರಿನ. ದೇವರ ಒಳಗ ನಿಮ್ಮ ಗುರು ಹುಟ್ಟ್ಯಾನ. ಅವ್ರು ಇಲ್ಲ ಅಂದಾರ. ಏನೋ ಇಲ್ಲ ಅಂದಾರವ. ದೇವ್ರೊಳಗ ಗುರು ಹುಟ್ಟಿಲ್ಲ, ಗುರುವಿನಿಂದ ದೇವ್ರದಾನ ಅಂದಾರ ಅವ್ರು. ಯಾರ ದೇವ್ರೊಳಗ ನಿಮ್ಮ ಗುರು ಹುಟ್ಟ್ಯಾನ ಹೇಳ್ರವ. ಯಾರು? ಸೋಮನಾಥನ ಲಿಂಗದೊಳಗ ಜಗತ್ತಕ್ಕೆ ಜಗದ್ಗುರು ರೇವಣಾಸಿದ್ದ ಹುಟ್ಟಿ ಬಂದ ನಿಮ್ಮ ಗುರು. ಶುಭ ಸೋಮವಾರ ದಿವಸ ಬೆಳಗಿನ ಜಾವಕ್ಕ ಸೂರ್ಯ ಉದಯಕ್ಕ ನಮ್ಮಪ್ಪ ದೇವರ ಒಳಗ ನಿಮ್ಮ ಜಗದ್ಗುರು ರೇವಣಾಸಿದ್ದ ಹುಟ್ಟಿ ಬಂದಾನ. ಏನು ಸುಳ್ಳು ಅಂತೀರಿ ಅಪ್ಪ? ಅದಕ್ಕ ದೇವರ ಒಳಗ ನಿಮ್ಮ ಗುರು ಹುಟ್ಟ್ಯಾನಂದ್ರ ಮತ್ತ ಗುರು ಹೆಚ್ಚಿನವದನೋ ದೇವ್ರ ಹೆಚ್ಚಿನವದನೋ? ಹೇಳಾರವ. ಹಂಗೆ ಹೇಳಿದ್ರವ್ರು. ಏನಂತವ? ಭೂಮಿಗೆ ಬಂದ್ಗಳನ್ನ ತಾಯಿನೇ ದೇವ್ರು, ಮುಂದ ಸಾಲಿಗೆ ಹೊಂಟುಗಳನ್ನ ಯಾಕಪ್ಪ ಅಂದ್ರ ಸರ್ಗಳನ್ನೇ ದೇವ್ರು, ಮುಂದ ಮೋಕ್ಷ ಗುರು, ದೀಕ್ಷಾ ಗುರು, ಆ ಗುರು ಈ ಗುರು, ಗುರುನೇ ಗುರು, ಪರಮ ಗುರು, ಆ ಗುರು ಈ ಗುರು, ಮುಕ್ತಿ ಹೊಂದ್ಬೇಕಾರ ಗುರು ಬೇಕು. ಹಂಗಲ್ಲ, ನಮ್ಮ ದೇವ್ರೊಳಗ ನಿಮ್ಮ ಗುರು ಹುಟ್ಟ್ಯಾನ. ಮುಂದ ಏನ್ ಮಾತಾಡ್ತೀರ ಮಾತಾಡ್ರಿ ಅಪ್ಪ. ಹೌದಿಲ್ಲ? ಹುಟ್ಟಿಸೋದೇ ನಮ್ಮ ಅಪ್ಪನ ತಗದ. ಹಂಗಾದಲ್ಲಿ ಹೌದಿಲ್ಲ? ಗುರು ರೇವಣಾಸಿದ್ದ ಹುಟ್ಟ್ಯಾನ ನಮ್ಮ ಅಪ್ಪನೊಳಗ. ದೇವ್ರಿಲ್ಲ ಅಂದ್ರೆ ಕಂಬದೊಳಗ ದೇವ್ರ ತೋರ್ಸ್ಯಾನ. ಎಲ್ಲಾ ವಿಷಯ ಅದ. ಸುಮ್ನೆ ನಮ್ಮ ಗುರು 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 ಅಂತ ಹೊಂಟಿರಿ. DVD ಒಳಗೆ ಕ್ಯಾಸೆಟ್ ಹಾಕೋಣ ಹಾಡುದ್ಲಪ್ಪ. ಇರ್ಲಿ, ಯಾಕಂದ್ರ ಬಹಳ ಮಾತಾಡುವಂತ ವಿಶೇಷ ಬೇಡವಾ. ಆ ದೃಷ್ಟಾಂತ ಕೊಟ್ಕೋತ ಹೋದಿವಪ್ಪ ಅಂದ್ರ ಬಹಳ ಅಕ್ಕವು, ಬಹಳ ಬರ್ತಾವು. ಇರ್ಲಿ, ಇನ್ನು ವಿಷಯದ ಕಡೆ ಹೋಗೋದದ. ಪ್ರಶ್ನೆ ಜದ ಕಡೆ ಹೋಗ್ರಿವ. ಪ್ರಶ್ನೆ ಏನ್ ನಡ್ದಾವ? ನಾನು ಅವನಿಗೆ ಒಂದು ಪ್ರಶ್ನೆ ಕೇಳೀನಿ. ಪದಮಗೊಂಡಾಗ ಬೆಂಕಿ ಯಾರು ಕೊಟ್ರು? ಎಲ್ಲಿ ಕೊಟ್ರು? ಯಾವ ಕೊಟ್ರು? ಬಂಕಾಪುರ ಅಡಿ ಒಳಗ ಚುಮಲಾದೇವಿ ಕೊಟ್ಟಾಳ. ಇಲ್ಲಿ ಜಾಗ್ರತಪುರ ಸೀಮೆ ಒಳಗ ಯಾರು ಕೊಟ್ಟಾರ? ಅವಾಗ ಏನ್ ಹೇಳ್ತಾರವ ಗುರುಗಳು? ಹೇಳಿದ್ರ ಅವ್ರು ನಮ್ಮ ಸರ್, ನಿಮ್ ತಮ್ಮರು. ಆ ಚಕಮಕಿ ಕಲ್ಲತ್ತಿದ್ದು ಆಗಿನ ಹೇಳಿದಾಗ ಆ ಚಕಮಕಿ ಕಲ್ಲು ತಗೊಂಡ್ ಹೊಡೆದಾನ, ಬೆಂಕಿ ಉತ್ಪತ್ತಿ ಆಗ್ಯದ. ಆ ತಮ್ಮ ಒಂದ್ ಮಾತು ಕೇಳ್ತೀನ. ಏನ್ ಕೇಳ್ಬೇಕಂತೀರಿವ? ಜಾಗ್ರತಪುರ ಸೀಮ್ಯಾಗ 4 ಮಂದಿ ಕೂತಿರಿ, ವಿಚಾರ ಮಾಡ್ರಿ. ಎಲ್ಲಾ ಹಾಲು ಮತ್ತದ ವಿಷಯ ಎಲ್ಲಾ ತಿಳಿದವ್ರ ಅದೇರಿ. ಅದಾರ ಚಕಮಕಿ ಕಲ್ಲ ಜಾಗ್ರತಪುರ ಸೀಮ್ಯಾಗ ಕುರಿಗೆ ಬೆಂಕಿ ಹಚ್ಚ ಹೊಡೆದಾನ. ಎಲ್ಲಿ ಬೆಂಕಿ ಹತ್ಯದ. ಮತ್ತ ಗುರುವಿಗೆ ಗಿನ್ನ ಕಾಸಾಗ ಯಾಕೆ ಚಕಮಕಿ ಕಲ್ಲು ಹೊಡಿಲಿಲ್ಲನು? ಚುಮಲಾದೇವಿ ಅಂತ ಯಾಕೆ ಹೋದಪ್ಪ? ಎಲ್ಲಾ ಬಂಕಾಪುರ ಅಡಿ ಒಳಗೆ ಎಲ್ಲಾ ಸುತ್ತ ಹರದಂತ 3 ದಿನ ಉಪವಾಸ ಬಿದ್ದಾನ.
ಹೊಟ್ಟಿ ಕುಳ್ಳಿಲ್ಲಾರ್ದ ಕೂಳಿಲ್ಲಾರ ಬಿದ್ದಾನ ಹಾ ಗಿನ್ನ ಕಾಸ್ಬೇಕಾರ ಚುಮಲಾದೇವಿ ಕಡೆ ಬೆಂಕಿ ಇಸ್ಕೊಂಡ್ ಬಂದಾನ. ಹೌದು. ಮತ್ತ ಅಲ್ಲಿ ಚಕಮಕಿ ಕಲ್ ಕಳ್ಕೊಂಡಿದ್ ನನ್ನ ಪದಮ್ಗೊಂಡ ಏನ್ ಭೂಮ್ಯಾಗ ಕಲ್ಲ ಎದಿರ್ಕಿಲ್ಲ ಅಂತಾವ. ನೀವ ಹೇಳಿರಿ ಅವಾಗ ಚಕಮಕಿ ಕಲ್ ಇದ್ದು ನಿಂದ್ರು. ಅವಾಗ ಇದ್ದು ಕರೆ ಅದ. ಅವಾಗ ಬೆಂಕಿ ಪಟ್ ನಿದ್ದಿದ್ದಿಲ್ಲ, ಮದ್ ಇದ್ದಿದ್ದಿಲ್ಲ, ಏನೋ ಇದ್ದಿದ್ದಿಲ್ಲ. ಏನ್ ಬಿನಾಯ್ ಚಕಮಕಿ ಕಲ್ ಎಲ್ಲಿ ಬೇಕಾದಲ್ಲ ಸಿಗುತ್ತಿದ್ದು. ಸಿಗುತ್ತಿದ್ದೇವ ಅಂತ ಚಕಮಕಿ ಕಲ್ ಅಲ್ಲಿ ಬಂಕಾಪುರ ಅಡವ್ಯಾಗ ಯಾಕೆ ಸಿಗ್ಲಿಲ್ಲ ಅವ್ರಿಗೆ? ಅಲ್ಲಿ ಯಾಕೆ ಹೊಡೆದಿಲ್ಲ? ಇಲ್ಲೇ ಯಾಕೆ ಹೊಡೆದ ಅಲ್ಲಿ ಯಾಕೆ ಹೊಡಿಲಿಲ್ಲಪ್ಪ? ಏನ್ ವಿಶೇಷ ಅದ? ಇಲ್ಲಿ ಹೊಡೆದಾನ, ಅಲ್ಲಿ ಹೊಡೆದಿಲ್ಲ. ಹಾ ಅಲ್ಲಿ ಹೊಡೆದಿಲ್ಲ, ಇಲ್ಲಿ ಹೊಡೆದಾನ. ಹಾ ಇದ್ರೊಳಗೆ ಏನ್ ವಿಷಯ, ಏನು ಮರ್ಮ ಅದ? ಏನ್ ಮರ್ಮದ? ಹೊಡಿಬೇಕಾಗಿತ್ತು. ಹಾ ನೀವ್ ಮುಂದಿನ ಸಂದಿಗೆ ಅನ್ಬೋದು. ಏನಂತೀವ? ಅಲ್ಲಿ ಚುಮಲಾದೇವಿ ಲಗ್ನ ಆಗ್ಬೇಕಾಗಿತ್ತು, ಅದಕ್ಕ ಅಲ್ಲಿ ಬೆಂಕಿ ಇಸ್ಕೊಂಡ್. ಅದು ಅಲ್ಲ, ಹಾ. ಅದ ಇತಿಹಾಸ ಮುಂದೆ ಬ್ಯಾರೆ ಅದ. ಹಾ ಯಾಕೆ ಹೊಡೆದಿಲ್ಲ ಇದೊಂದು ವಿಷಯ. ಇದನ್ನ ಮುಂದಿನ ಸಂದಿಗೆ ಹೇಳ್ರಿ. ಹೇಳ್ತಾರವ. ಇನ್ನ ನನಗೊಂದು ಕೇಳ್ಯಾರ. ಏನ್ ಕೇಳ್ಯಾರವ? ನೀ ಬಳತನ ಮಾಡ್ಬೇಡ ಮಾತಾಡೋದಕ್ಕ. ಹೌದು. ಯಾನ ಕೇಳಿದ್ರು? ಯಾನ್ ಕೇಳ್ಯಾರು? ನೋಡ್ರಿ, ಎಲ್ಲಾರು ವಿಚಾರ ಮಾಡ್ರಿ. ಮಾತ ದೈವದವ್ರು ಕೂತಿರಪ್ಪ, ತೋಗರ್ಸ್ಬೇಡ್ರಿ, ವಿಚಾರ ಮಾಡ್ರಿ. ವಿಚಾರ ಮಾಡ್ರಿ. ಹಾ ಮುದ್ದೇಬಿಹಾಳ ತಾಲೂಕದಿಂದ ಮ್ಯಾಳ ಬಂದದ, ಅಲ್ಲಿದೆ ಒಂದು ಕೇಳುವುದು ಅಂದ್ರು. ಶಬಾಷ್. ಅಲ್ಲಿದೆ ಒಂದು ಕೇಳುದು. ಏನು? ಹ್ಞೂ ಒಂದ್ ಊರ್ ಒಳಗ, ಒಂದ ಊರ್ ಒಳಗ ಒಬ್ಬ ಸಿದ್ಧಗ ಮತ್ತು ಬ್ರಿಟಿಷರಿಗೆ ಯುದ್ಧ ನಡೆದದ. ಯುದ್ಧ ನಡೆದದ. ಅವರು ತಮ್ಮ ಆಯುಧಗಳನ್ನ ತಗೊಂಡ್ ಯುದ್ಧ ಮಾಡ್ಲಕತ್ತಾರ. ಇವಾಗ ಕೊಡ್ಲಿ ಅತ್ತಾರ ಬಡಿಗೆ ತಗೊಂಡ್ ಇವಾಗ ಯುದ್ಧ ಮಾಡ್ಲಕತ್ತಾನ. ಮಾಡ್ಲಕತ್ಯಾನ. ಆ ಯುದ್ಧದೊಳಗ ಆ ಬ್ರಿಟಿಷರು ಸಿದ್ಧನ ರುಂಡ ಕಡ್ದಾರ. ಕಡ್ದಾರ. ಸಿದ್ಧನ ರುಂಡ ಕಡ್ದ್ರು, ಬ್ರಿಟಿಷರ್ ಹೋದ್ರು. ಹೋದ್ರು. ಅವ್ರ ಮುಂದ ರುಂಡ ಒಬ್ಬಾಕಿ ಹೆಣ್ಣು ಮಗಳು ಬಂದು ಹಾದಿ ಹಿಡಿದು ಹೆಣ್ಣು ಮಗಳು ಹೊಂಟಿದ್ರು. ಆ ಹೆಣ್ಣು ಮಗಳ ಜೋಡಿ ರುಂಡ ಮಾತಾಡ್ಯದ. ಏನಂತ ಮಾತಾಡ್ಯದ? ನಂದು ಗುಡಿ ಆಗಬೇಕು, ನನ್ ತಗೊಂಡ್ ಹೋಗಿ ಗುಡಿ ಕಟ್ರಿ. ಗುಡಿ ಕಟ್ರಿ ಆ ಸಿದ್ಧ ಏನ್ ರುಂಡ ಮಾತಾಡ್ಯದ. ಹೌದು. ಮತ್ತ ಅವ್ರ ಏನು ಯುದ್ಧಕ್ಕೆ ತಗೊಂಡ ಆಯುಧಗಳು ಬಳಸ್ಯಾರಲ್ಲ, ಹಾ ಅದ್ರ ಕೂನ ಉಳ್ದದ ಅಂದ್ರ ಅವ್ರು. ಆ ಸಿದ್ಧನ ಕೂನ್ ಏನು ಉಳ್ದದ, ಅದ್ರ ಕೂನ್ ಏನು ಉಳ್ದದ? ಹೆಣ್ಣು ಮಗಳು ಯಾರು? ಭಗವಂತ ಮಾಳುತ್ತಮ್ಮ, ಈ ಪ್ರಶ್ನೆಯಾರ ತೆಗೆದು ಕೊಟ್ಟವ್ರು ಯಾರಪ್ಪ ನಿನಗ? ಇಲ್ಲ, ಇದು ತೆಗೆದು ಕೊಟ್ಟವ್ರು ಯಾರೇ? ನೀನ ತೆಗ್ದಿವ? ನೋಡ್ರಿ, ಹೌದ್. ನಾ ಹಾಲು ಮತ್ತದವ್ರಲ್ಲ. ಹಾ ನಾವ್ ಹಾಲು ಮತ್ತದವ್ರಲ್ಲ. ನೀವು ಹಾಲು ಮತ್ತದವ್ರಾಗಿ ಹಿಂಗ ಮಾತಾಡ್ತಿರ ಸರಿ ಅನ್ಸಲ್ಲ ಇದು. ಗುರುಜಿ ಅವ್ರ ಅದನ್ನ ಕೇಳಬಾರದ್ರಿ. ಬ್ರಿಟಿಷರ್ ಯಾವಾಗ, ಸಿದ್ಧ ಯಾವಾಗ? ಏನು ಸಿದ್ಧರಕ್ಕಿಂತ ಮುಂದೆ ಬ್ರಿಟಿಷರ್ ಹುಟ್ಟ್ಯಾರ ಯಪ್ಪ? ಬ್ರಿಟಿಷರ ಮೊದಲು ಏನ ಸಿದ್ಧರ ಮೊದಲು? ಇದಷ್ಟೇ ಹೇಳ ನನಗೆ. ಆ ಬ್ರಿಟಿಷರು ಗಾಂಧಿ ಮುತ್ತೈದಾಗ ಹುಟ್ಟಿದವ್ರು. ಕಕ್ಕ ಫಸ್ಟ್ ಯಾರ್ರಿ? ಹಾ. ಸಿದ್ಧರು. ಸಿದ್ಧರಿಗೆ ಮತ್ತು ಬ್ರಿಟಿಷರ ಜಗಳ ಆಗ್ಯದ. ಮತ್ತೆ ಬ್ರಿಟಿಷರ ಸಿದ್ಧರು ಉಂಡಾ ಕಡ್ದಾರ. ಮತ್ತೆ ಬ್ರಿಟಿಷರ್ ಇಲ್ಲೇ ಇರ್ಬೇಕಾಗಿತ್ತಲ್ಲ ಅವ್ರು. ಹಾ ರಾತ್ರಿ ಓಡಿ ಹೋಗ್ಯಾರಪ್ಪ. ಮತ್ತ ಹಗಲಿ ಅಲ್ಲ, ಬ್ರಿಟಿಷರ ಸಿದ್ಧರು ಉಂಡಾ ಕಡ್ದಾರ ಅಂದ್ರ ಯೂಟ್ಯೂಬ್ ಅದ್ರಿ ಮಾಳುತ್ತಮ್ಮ. ಹೆಂಗ್ರಿ ಗುರುಜಿ ಅವ್ರ? ಸಿದ್ಧರ ಪವಾಡಿ ಅಂತ ಅದ್ರಿ, ಈ ಬ್ರಿಟಿಷರ್ ಪವಾಡಿ ಅಂತ ಅದ. ನನಗ ಸಿದ್ಧನ ಮತ್ತೀಗ ಈಗಿನವ್ರು ಬಹಳ ಮಂದಿ ಮಾಡ್ಲಕತ್ತಾರ. ಇದನ್ನ ಹೇಳುದಿಲ್ಲ ನನಗ. ಇವ್ರಿಗೆ ಸಿದ್ಧ ಅನ್ನಲ್ಲ. ಈಗ ಒಂದ್ ಊರೊಳಗ ಸ್ವಾಮಿ ಹೇಳ್ತಾನ. ಏನಂತೇವ? ನೀವೆಲ್ಲರೂ ಕೇಳಿರಿ, ಮಲ್ಲಿಕಾರ್ಜುನ ಮುತ್ಯಾತ್ ಹೊಡ್ಯಾಡ್ತಿರ್ತಾನವ. ಓಡ್ಯಾಡ್ಕೊತ ದೇವ್ರ ಹೇಳ್ತಿರ್ತಾನ. ಅಜ್ಜಾರ ಓಡಾಡಿದ್ರ ಮಹಿಮಾ ಹಂಗೈತೆ ಅವ್ರದು. ಅವ್ರಿಗೆ ಸಿದ್ಧ ಅನ್ನೋದನ? ಅಂತವ್ರಿಗೆ ಸಿದ್ಧ ಅನ್ನಲ್ಲ. ಪಲ್ಲಕ್ಕಿ ಪದವಿ ಏನದ ನೋಡು, ಅವ್ರಿಗೆ ಸಿದ್ಧ ಅಂದಾರ. ಹೌದ್ ಹೌದಿಲ್ಲ? ಹೌದ್. ಮಧುಗಣ ಮುತ್ಯಾರ ಅಮೋಘ ಸಿದ್ಧನ ಕಡ್ಡ ಇದ್ದಿದ್ದ ಬಂಗಾರ ಗುಡ್ಡ ಮಾಡಿದ್ರ ನನ್ನ ಅಪ್ಪ ಮಣಿಮೆ ಮಧುಗಣ ಮುತ್ಯಾರು. ಅವ್ರಿಗೆ ಸಿದ್ಧ ಅಂದಾರನ? ಅವ್ರಿಗೆ ಮಾರಾಯರ ಅಂದಾರ. ಹೌದ್. ದೇವ್ರು ಆಗಿ ಕೂತ್ರ ಕರೆ ಆದ್ರ ಸಿದ್ಧ ಅಂದಿಲ್ಲ ಅವ್ರಿಗೆ. ಹ್ಮ್. ಸಿದ್ದೇಶ್ವರ ಅಪ್ಪಾಜಿ ಅವರು ಎಲ್ಲಾ ದೇಶ ಸುತ್ತಿ ಪ್ರವಚನ ಹೇಳಿ ಬಂದಾರ. ಅವ್ರಿಗೆ ಸಿದ್ಧ ಅಂದ್ರನ? ನಡೆದಾರ ದೇವ್ರ ಅಂದಾರ. ಅವ್ರಿಗೇನು ಸಿದ್ಧ ಅಂದ್ರನ? ಹೆಂಗ್ರಿ ಗುರುಜಿ? ಸ್ವಾಮಿಗಳು ಅಂದಾರ, ಶರಣರ ಅಂದಾರ. ಅಂದಾರ. ಅವ್ರಿಗೆ ಸಿದ್ಧರ ಅನ್ನಕ್ ಬರಂಗಿಲ್ಲ. ಎಂತ ತಂಪತ್ತಿ ಹೋಯ್ತ ಬ್ರಿಟಿಷರ್ ನೆನಪು ತೆಗೆದು ಓಯಪ್ಪ. ಬ್ರಿಟಿಷರ್ ಬಂದ ಸಿದ್ಧರು ಉಂಡಾ ಕಡ್ದಾರ. ಇದು ಯಾಕೋ ಮನಸ್ಸಿಗೆ ಬೇಜಾರಾಗುವಂತ ಮಾತದ. ಹೆಂಗ್ರಿ ಅಪ್ಪರ ಯಾರು ಮಾತಾಡ್ತೀರಿ? ನನಗ ನಿಲ್ ಕೇಳು. ನೀ ಪ್ರಶ್ನೆ ಕೇಳಿದಿ. ನಾನು ಮುದ್ದೇವ ತಾಲೂಕದಾಗ ಒಂದ್ ಊರ ಹೆಸರ, ಒಂದ್ ಸಿದ್ಧನ ಹೆಸರ, ಒಂದ್ ಮನುಷ್ಯನ ಹೆಸರು ನನಗೆ ಹೇಳಕ್ ಬರ್ತಿತ್ತು.
ಸಿದ್ಧರ ವಿಷಯದ ತಪ್ಪ ಮಾತಾಡಕ್ ಬರಂಗಿಲ್ರಿ ಗುರುಗಳ. ಅಲ್ಲ ಯಾವಾದ್ರ ಒಬ್ಬ ಶುದ್ಧಂದು ಒಬ್ಬ ಹೆಣ್ಣು ಮಗಳದು ಅದೇನ ಉಳ್ದಾದ ಕೂಣಂತ ಮುದ್ದೆ ಹೊತ್ತಲಕ ದೂರಿಂದ ಹೇಳಿದ್ರೆ ಇವ್ರಿಗೆ ಗೊತ್ತಾಗ್ತದನು. ಹಾ ಹಂಗಲ್ಲ, ಶುದ್ಧರ ಬ್ರಿಟಿಷರ ಜೋಡಿ ಜಗಳ ಮನೆ ಬುಕ್ಕಾರ ಯಾರು ಬರ್ದಾರ ಅದನ್ನ ತೋರ್ಸಿರ ಅದನ್ನ ಮೊದಲ. ನೀನು ಬುಕ್ದ ನೋಡಿ ಮಾತಾಡಕತ್ತೀರಿ. ಬುಕ್ಕ ಯಾರು ಬರ್ದಾರ ಅದನ್ನ? ಬ್ರಿಟಿಷರು ಬಂದು ಶುದ್ಧರು ಉಂಡ ಕಡ ಯಾ ಶುದ್ಧವ? ಶುದ್ಧ ಪವಾಡ ಏನ್ ಮಾಡ್ಯಾನವ? ಶುದ್ಧ ಅನ್ನಬೇಡ್ರಿ, ತಪ್ಪಕ್ಕದದು. ತಪ್ಪಾಗುತ್ತದೆ. ಇನ್ನ ನಿಮ್ಮ ಪ್ರಶ್ನೆ ಬೆಳೆಸಲೊಮ್ಮೆ ಯಾವ್ದಾರ ಒಂದ್ ಹೆಸರು ಹಾಕಿ ಮಾತಾಡ್ರಿ. ಕರೆ ಹಾ. ಶುದ್ಧನ ರುಂಡ ಕಡ್ದಾನಂದ್ರೆ ಇದು ತಪ್ಪಾದ ನಿಮ್ ಪ್ರಶ್ನೆ. ಅವ್ರದೇನು ಯಪ್ಪ ಬ್ರಿಟಿಷರ್ ನಮಗ ಬ್ರಿಟಿಷರ್ದೇನು ಸಂಗೊಳ್ಳಿ ರಾಯನನ್ನ ಗಲ್ಲಿಗೆ ಹಾಕಬೇಕಾರೆ ಅವರೇ ಕಾರಣ ಅದಾರ. ಹಗ್ಗ ಧರಿಸ್ತಾ ಮಕ್ಳು ಅವ್ರ ನೆನಪೇ ತೆಗೆದು ಓಯಪ್ಪ ನೀ ಆ? ತಂಪತ್ತಿನ ಹೊತ್ನ್ಯಾಗ ಅಲ್ಲ ನಮ್ಮ ಯಾರು ನಮ್ಮ ಯಾಕಪ್ಪ ಅಂದ್ರ ನಮ್ಮ ಅಲ್ಲ ಇಲ್ಲಿ ಕೇಳಿಲಿ, ಹಾ ನಮಗ ಸ್ವತಂತ್ರ ಸಿಗಬೇಕಾದ್ರ ಹಾ ಯಾರು? ಯಾರವ? ಗಾಂಧಿ ಮುತ್ಯಾರು. ಗಾಂಧಿ ಮತ್ಯಾರು? ಮತ್ತ ಅವ್ರನ್ನ ಗುಂಡಿಟ್ಟು ಕೊಂದವ್ರು ಯಾರು? ಬ್ರಿಟಿಷರು. ಬ್ರಿಟಿಷರು. ಹೌದ್ ನಮ್ಮ ರಾಯಣ್ಣನ ಹಿಡಿದು ಕೊಟ್ಟವ್ರೆ ಅವ್ರೇ ಅದಾರ. ಅವ್ರನು ಯಪ್ಪ ಪಾಪಿಗಳು ಬ್ರಿಟಿಷರು. ಮತ್ತ ಅಂತವ್ರು ಬಂದು ಸಿದ್ದನ್ ರುಂಡ ಕಡ್ದಾರ ಅಂತ ಹೇಳ್ತಾರ. ಚೆನ್ನಮ್ಮನ ಹೋಗಿಟ್ಟವ್ರು ಅವರನು ಯಪ್ಪ ಯಾರು? ಸಂಗೊಳ್ಳಿ ರಾಯಣ್ಣ. ಹಾ ಮಣಿ ದೇವ್ರ ಯಾರು? ಬೀರ ದೇವ್ರ. ಇದಾ ಬೇರೆ ದೇವ್ರ. ಬೀರ ದೇವ್ರ ನಾಮಸ್ಮರಣೆ ನೋಡ್ತಿದ್ರು ಯಾರು? ಸಂಗೊಳ್ಳಿ ರಾಯಣ್ಣನ ಮನಿತನದವ್ರು. ರಾಯಣ್ಣ ಸಿದ್ಧರು ರಾಯಣ್ಣನ ಮನಿ ದೇವ್ರ ಅದಾರ. ಹೌದು. ಮತ್ತ ಇಲ್ಲಿ ಬಂದು ಮುದ್ದೇಬಾದ್ ತಾಲೂಕದ ಪವಾಡ ರಾಯಣ್ಣ ಮುದ್ದೇಬಾದ್ ತಾಲೂಕದಾಗ ಬಂದಿದಾರ ಬ್ರಿಟಿಷರು. ಏನ್ ಮಾತಾಡ್ತೀರಪ್ಪ? ಸುಮ್ಮ ಹೇಳುದಲ್ಲ, ಅವ್ರ ಒಂದೊಂದ್ ತಾಲೂಕಿನಾಗ ಆಳ್ಕಿ ಮಾಡಿ ಹೋಗ್ಯಾರ. ಹೌದ್ ಅದು ಬ್ರಿಟಿಷರ್ದ ನಿಮ್ ಸುಳ್ಳಿ ಅದ, ಅದ ನಿನ್ನ ಸಿದ್ದು ಸುಳ್ಳಿ ಅದ, ನಿನ್ನ ಪ್ರಶ್ನೆನ ಸುಳ್ಳು ಅದ. ಹೌದು. ಇವ್ ಹಂಗ ಕಚ್ಚಬಿಚ್ಚಿ ಮಾತಾಡ್ಬೇಡ್ರಿ. ಬ್ಯಾಡ್ರಪ್ಪ. ಯಾಕಂದ್ರ ನೀವೊಂದ್ ಹಾಲು ಮತ್ತ ಸಮಾಜದವ್ರದಿರಿ. ಹೌದು. ನಮಗ್ ಗೊತ್ತಿರ್ಲಾರ್ದ ನಿಮಗ್ ಗೊತ್ತಿರ್ಬೇಕು. ಹೌದ್ ಹೌದಿಲ್ಲ? ಹೌದ್. ಮತ್ತ ಇಲ್ಲ ನನ್ನ ಪ್ರಶ್ನೆ ಕರೆನೇ ಆದಂದೆ ಅಂದ್ರ ಹಾ 4 ಮಂದಿ ಹೌದನ್ನುವಂಗ ನಿನ್ನ ಪ್ರಶ್ನೆ ಕರೆ ಮಾಡ್ಬೇಕು. ದಯವಿಟ್ಟು ಟಾಳಿ ಹೊಡಿತಾರ, ನಮ್ಮದು ಒಂದ್ ಟಾಳಿ ನಿಮ್ ಜೋಡಿ. ನಾ ಏನ್ ಹೇಳಕತ್ತೀನಿ, ಹಾ ಈಗ ನಡೆದಾಡ್ಕೊತ ಮಾಡ್ಲಕತ್ತಾರ. ಅವ್ರದ್ದು ಸಿದ್ರ ಅಲ್ಲ, ಈ ಚಿತ್ರ ಅಲ್ಲ. ಮಾಳಪ್ಪ, ರೇವಣ ಸಿದ್ಧ, ಬೀರದೇವರ, ಶಾವರ್ ಸಿದ್ಧ, ಭೂತಾಳ ಸಿದ್ಧ, ಶೀಲಿ ಸಿದ್ಧ, ಹಾ ಅಮೋಘ ಸಿದ್ಧ, ಪಲ್ಲಕ್ಕಿ ಪದವಿಯ ಏನದ ಅವ್ರಿಗೆ ಸಿದ್ರ ಅಂದಾರ. ಮಲ್ಲಿಕಾರಿ ಸಿದ್ಧ. ಇನ್ ಉಳ್ಕದವ್ರ ಸಿದ್ರ ಅಲ್ಲ. ಇವ್ರು ನಡೆದಾಡು ಸಿದ್ರ ಅಲ್ಲಪ್ಪ. ಇವ್ರು ಸಿದ್ರ ಅಲ್ಲ, ಅವ್ರ ಪಲ್ಲಕ್ಕಿ ಪದವಿ ಇರ್ಬೇಕು. ಅವ್ ಪಲ್ಲಕ್ಕಿ ಪದವಿ ಇರ್ಬೇಕೆಂದ. ಹಿಂಗದ. ಹೌದ್. ಇದು ವಿಷಯ ನಂದ ನನಗ್ ಹಿಂಗ ತಿಳಿತದ. ಹಾ ಮತ್ತ ಇಲ್ಲ ಯಾಕ ಇದು ಹಿಂಗೆ ಆದತ್ತ ನೀ ದೈವಕ್ಕ ಬಿಡಿಸಿ ಹೌದ್ ಅನ್ನುವಂಗ ನೀ ಮಾತಾಡಿದಪ್ಪ ಅಂದ್ರ ನಮ್ಮ ತಮ್ಮ ಶಾನೆ ಅದನಂತ ನನಗೆ ಬೇಜಾರಿಲ್ಲ. ಹಾ ನಾನು ಈ ಪ್ರಶ್ನೆ ಕೇಳಕ್ಕೂ ಬೇಜಾರಿಲ್ಲ. ನನಗ ಮನಸ್ಸಿಗೆ ಮುಟ್ಟ್ಯಾದ. ಸಿದ್ಧರ ರುಂಡ ಬ್ರಿಟಿಷರ್ ಕಡ್ದಾರ, ಅದಕ್ ನನ್ನ ಬೇಜಾರ ಅನ್ಸಕತ್ತ. ಬಾಳ ಮನಸ್ಸಿಗೆ ಬೇಜಾರತ್ತು ಯಪ್ಪ ಗುರುವೇ. ರಾಯಣ್ಣನ ಗಲ್ಲಿಗೆ ಹಿಡಿದು ಕೊಟ್ಟಾಗ ಎಷ್ಟೋ ಮಂದಿ ಪದ ಹಾಡೋ ಟೈಮ್ದಾಗ ಅತ್ತಾರ. ಅದ್ ಅಕ್ಕ್ಯಾನಾಗ ಮಾಡಬೇಡ್ರಿ ಯಪ್ಪ ನೀವ. ಮತ್ತ ಸಿದ್ಧರಿಗೆ ಅಂದ್ರೆ ಯಾಕೋ ಮನಸ್ಸಿಗೆ ಅವ್ರದಂತೂ ಅನ್ನ ತಿಂತೀವಿ ಸಿದ್ಧರದು ಯಾಕೋ ನನ್ನ ಮನಸ್ಸಿಗೆ ಪೆಟ್ಟ ಅನ್ಸ್ಲಾಕತ್ತದ. ಮತ್ತ ತಿಳಿತಪ್ಪ ಅಂದ್ರೆ ಮುಂದಿನ ಸಂದಿಗೆ ಹೇಳ್ರಿ. ಹೇಳ್ರಪ್ಪ. ಇರ್ಲಿ, ಬಹಳೇನ ಮಾತಾಡುವಂತ ವಿಶೇಷ ಬೇಡ. ಹೌದ್. ಮತ್ತ 4 ನುಡಿ ಚಾಲ ಹಾಡಿ ಸರ್ಜರಿ ಕಲ ಒಂದು ಚಾನ್ಸ್ ಕೊಡ್ ನೀವ. ಮತ್ತ ಅವ್ರ ಮುಂದಿನ ಸಂದಿಗೆ ಹೆಂಗ ಬ್ರಿಟಿಷರ್ ಹೆಂಗ ಕಡದಾರ ಅವ್ರ ತಿಳಿಸಿ ದೈವಕ್ಕ ಹೇಳುವಂಗ ಪ್ರಯತ್ನ ಮಾಡ್ತಾರವ. ಇರ್ಲಿ, ಬಹಳೇನ ಮಾತಾಡುವಂತ ವಿಶೇಷ ಬೇಡ. ಹೌದ್. ಚಾಲ ಹಾಡಿ ಸರ್ಜೋಡಿ ಕಲಾವಿದ್ರು ಪಾಳಿ ಕೊಡು. ಓಕೆ.